ನಮಸ್ಕಾರ. ಈಗ ನಾವು ಬೀಜ ಸಂಸ್ಕರಣಾ ಘಟಕದಲ್ಲಿದ್ದೇವೆ. ನಾವು ಸಂಸ್ಕರಣೆ ಮಾಡಿದಂತಹ ಬೀಜಗಳನ್ನು ಮತ್ತೆ ತಂದು ನಾವು ಇಲ್ಲಿ ಒಂದೊಂದು ಕೂಡ ಕಾಳನ್ನು ಬೆನ್ನ ಇರ್ಲಾರ್ದಂಗೆ ಗುಂಡು ಗುಂಡು ಕಾಳ ಇರ್ತಕ್ಕಂಥದ್ದು ನೋಡಿ ಆಯ್ಕೆ ಮಾಡ್ತೇವೆ. ಇದಕ್ಕೆ ಇದನ್ನ ಮಾಡಿದ್ಮ್ಯಾಗ ಒಂದು 5 ಕಿಲೋ ಇರ್ತಕ್ಕಂಥ ಚೀಲಗಳನ್ನು ಮಾಡ್ತೇವೆ. ಆ ಚೀಲಗಳನ್ನು ಮಾಡಿ ಅದಕ್ಕೆ ಒಂದು ಲೇಬಲ್ ಹಚ್ತೇವೆ ನಾವು. ಅದಕ್ಕೆ ಫೌಂಡೇಶನ್ ಸೀಡ್ ಇದೆ ಅಥವಾ ನಮ್ದು ಸರ್ಟಿಫೈಡ್ ಸೀಡ್ಸ್ ಇದೆ ಅಂತ ಹೇಳಿ ಫೌಂಡೇಶನ್ ಸೀಡ್ಸ್ ಆದ್ಮೇಲೆ ನಾವು ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಇಲ್ಲಿ ಇದಕ್ಕೆ ಹೆಸರು, ಉದ್ದು, ಆಮೇಲೆ ತೊಗರಿ 3 ಬೀಜಗಳು ಇಲ್ಲಿ ಲಭ್ಯ ಇದಾವೆ. ಯಾರು ಬೇಕಾದರೂ ಈ ನಂಬರ್ಗೆ ಸಂಪರ್ಕ ಮಾಡಿನೇ ಬರಬೇಕು. ಯಾಕಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಬೀಜ ಲಭ್ಯಗಳಿರ್ತವೆ. ಅದಕ್ಕೆ ನೀವು ಸಂಪರ್ಕ ಮಾಡಿ ಬರ್ರಿ ಅಂತ ಹೇಳ್ತಿದ್ದೇವೆ. ಸರ್ ತೊಗರಿಯಲ್ಲಿ ಯಾವ ರೇಟ್ ಇದಾವೆ ಸರ್? ತೊಗರಿಯಲ್ಲಿ GRG 152 ಅಂತಕ್ಕಂಥದ್ದು ಹೊಸ ಇರ್ತಕ್ಕಂಥ ಒಂದು ವೆರೈಟಿ ಇದೆ. ಇದನ್ನ ನಾವು ಕಪ್ಪುವಾದ ಆಳ ಭೂಮಿಗೆ ಹಾಕಿ ಶಿಫಾರಸ್ ಮಾಡಿದಂತ ಒಂದು ವೆರೈಟಿ ಇದೆ. ಇದಕ್ಕೆ ಅಕಸ್ಮಾತ್ ಮಡ್ಡಿ ಜಮೀನ್ದಾಗ ಇದನ್ನ ಹಾಕಿ ನೀರ್ ಬಿಡ್ತಕ್ಕಂಥ ಸಾಧ್ಯತೆ ಇದ್ರೆ ನಾವು ಅದನ್ನ ಹಾಕ್ಬೇಕು. ಆಮೇಲೆ ಉದ್ದು ಒಳಗ BDU 12 ಅಂತ ಅನ್ನೋದಿದೆ. ಆಮೇಲೆ ಹೆಸರೊಳಗೆ BGS 9 ಅಂತಕ್ಕಂಥ ಒಂದು ತಳಿ ಇದೆ. GRG 152 ಅಲ್ಲದೆ ಮತ್ತೆ ಯಾವ್ದು ಸರ್? GRG 152 ಇಲ್ಲರ್ದೇನೆ TS 3R ಅಂತಕ್ಕಂಥದ್ದು ಒಂದು ತಳಿ ಇದೆ. 811 ಅಂತ ಅನ್ನೋದು ಇತ್ತು. ಅದು ಸ್ವಲ್ಪ ಹಳಿದಿತ್ತು. ಅದು ಸ್ವಲ್ಪ ಪ್ರಮಾಣದಾಗ ಉತ್ಪಾದನೆ ಮಾಡಿದ್ವಿ. ಅದು ಮುಗಿದಿದೆ. ಓಕೆ.